ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಸಾಯಿ ಕುಮಾರ್ ಸರ್ ಪ್ರೀತಿಯ ಕಂಗ್ರ್ಯಾಚುಲೇಷನ್ಸ್. ನೀವು 50 ವರ್ಷಗಳನ್ನು ಚಿತ್ರರಂಗದಲ್ಲಿ ಪೂರೈಸಿರೋದು ನಮ್ಮದೆಲ್ಲ ಒಂದು ರೀತಿಯಾಗಿ ಪರ್ಸ್ನಲ್ ವಿನ್ನಿಂಗ್ ಥರ ಫೀಲ್ ಆಗುತ್ತೆ. ಎಲ್ಲರ ಬಾಲ್ಯವನ್ನು ಮಾತ್ರ ಅಲ್ಲ, ಈಗಲೂ ನಮ್ಮೆಲ್ಲರ ಯವನವನ್ನು ನೀವು ಅಮೇಝಿಂಗ್ ಆಗಿ ಎನರ್ಜೆಟಿಕ್ ಆಗಿ ಮಾಡ್ತೀರಾ. ಡೈಲಾಗ್ ಕಿಂಗ್ ಆಗಿ ಇದೀಗ ನಿಮ್ಮ ಹೆಸರಿನಲ್ಲಿ ಸಾಯಿ ಕುಮಾರ್ ಫ್ಯಾನ್ ಅನ್ನೋದನ್ನು ನಾವೆಲ್ಲರೂ ಕೂಡ ಕನೆಕ್ಟ್ ಮಾಡುವ ರೀತಿಯಲ್ಲಿ ಒಂದು ಪೋಸ್ಟರ್ ನೋಡಿ ನಮ್ಮೆಲ್ರಿಗೂ ಕೂಡ ಖುಷಿ ಇದೆ. ಓವರ್ ಟು ಯು ಸರ್. ಗುರುಭ್ಯೋ ನಮಃ. ಬಂಡೆ ಮಹಾಕಾಳಿ ತಾಯಿ ಆಶೀರ್ವಾದ ನಮ್ಮೆಲ್ರಿಗೂ ಇರಲಿ ಅಂತ ಬೇಡ್ಕೋತಾ ಎಲ್ರಿಗೂ ನಮಸ್ಕಾರ. ಏಯ್ ಅಂದ್ರೆ ನೀವು ಈ ಸ್ವರ ನಾ ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಅಪ್ಪ ಕೊಟ್ಟಿದ್ದು. ನನ್ನ ಅದೃಷ್ಟ ಏನು ಅಂದರೆ ಅಪ್ಪ ಅಮ್ಮನಿಂದ ಶುರುವಾಗಿ 1975 ನನ್ನ ಫಸ್ಟ್ ಫಿಲ್ಮ್ ರಿಲೀಸ್ ಆಯಿತು ತೆಲುಗಲ್ಲಿ, దేవుడు చేసిన పెళ్లి ಅಂತ. ಸೊ ಬಾಲನಟನಾಗಿ ಕೆಲಸ ಮಾಡಿದೆ. ಸೊ ಈ 2025ಗೆ 50 ಇಯರ್ಸ್ ಆಯಿತು. ಸೊ ಈ ದೀಪಾವಳಿ ನನಗೆ ಸೌತ್ ಇಂಡಿಯಾ ಧಮಾಕ, ತಮಿಳಲ್ಲಿ ಡೀಸೆಲ್ ಅಂತ ಮೊನ್ನೆ ರಿಲೀಸ್ ಆಯಿತು, ತೆಲುಗಲ್ಲಿ ಕೆ ರ್ಯಾಂಪ್ ಅಂತ ಒಂದು ರಿಲೀಸ್ ಆಯಿತು. ಇವತ್ತು ಕನ್ನಡದಲ್ಲಿ ದಿಲ್ಮಾರ್ ಅಂತ ರಿಲೀಸ್ ಆಗ್ತಾಯಿದೆ. ದಿಲ್ಮಾರಲ್ಲಿ ನನ್ನ ಸ್ಟೈಲ್ ಡೈಲಾಗ್ಸ್ ತುಂಬ ಇದೆ. ಸೊ ಬೀಪೋ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ದಟ್ ಅದೃಷ್ಟ ಅದು. ಸೊ ಇವತ್ತು ಅಮ್ಮ ಅಪ್ಪ ಇದ್ದಿದ್ದರೆ ಅವ್ರ ಕನಸಿದು. ಅಂದರೆ ಅಪ್ಪ ಹೀರೋ ಆಗಬೇಕು ಅಂತ ಬಂದರು, ಅಮ್ಮ ಹೀರೋಯಿನ್ ಆಗಬೇಕು ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆನೂ ಅಮ್ಮ ಆ್ಯಕ್ಟ್ ಮಾಡಿದರು. ಅಪ್ಪ ರಾಜ್ಕುಮಾರ್ ಅವರಿಗೆ ತೆಲುಗಲ್ಲಿ ವಾಯ್ಸ್ ಕೊಡ್ತಾಯಿದ್ರು ಎಲ್ಲ ಫಿಲ್ಮ್ಸ್ಗೆ. ಸೊ ಆ ಅನುಬಂಧ ಇತ್ತು. ಅದು ಇವತ್ತು ಭಗವಂತ ನೋಡಿ ಅದೇ ಚೆನ್ನಾಗಿ ಹೇಳ್ತಾ ಇದ್ದೆ, ಶಿವನ ಗೀತಾ ಅವರು ಬಂದು ಇವತ್ತು ಈ 50 ಇಯರ್ಸ್ ಫಿಲ್ ಸ್ಟೇಷನ್ ಅವರ ಕೈಯಿಂದ ನಿಜವಾಗ್ಲೂ ನನ್ನ ಅದೃಷ್ಟ ಅಂತ ನಾನು ಅನ್ಕೋತಾ ಇದ್ದೇನೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸುದೀಪ್ ಅವರು, ಆ ಫಿಲ್ಮು ನಾನೇ ಮಾಡಬೇಕಾಗಿತ್ತು, ಇದು ಕೆಂಪೇಗೌಡ. ಸೊ ನಾನೇ ಪೊಲೀಸು, ನನಗೇ ಬಂದು ನೀವು ಪೊಲೀಸ್ ಅಂದರೆ ಏನು ಅಂತ ಹೇಳಿಬಿಟ್ರೆ ಚೆನ್ನಾಗಿರಲ್ಲ ಸುದೀಪ್, ನಾನು ಬಿಟ್ಬಿಡಿ ಅಂದೆ. ಅದು ನಮ್ಮ ಅದೃಷ್ಟ ಏನು ಅಂದರೆ ರವಿಶಂಕರ್ ಮಾಡ್ದ, ಅವನು ಬ್ಯುಸಿ ಆದ. ಆ್ಯಂಡ್ ಅಗೇನ್ ರಾಕ್ಲೈನ್ ವೆಂಕಟೇಶ್ ಅವರು, ನಾವು ಪೊಲೀಸ್ ಸ್ಟೋರಿ ಮಾಡೋವಾಗ ಅಯ್ಯಪ್ಪ ಅವ್ರ ಕತೆ ಹೇಳಿದ್ರು, ಅದೇ ಆಯುಧ. ಸೊ ಅವನು ಡೈರೆಕ್ಟರ್ ಆದ. ಈಗ KGFನಿಂದ ಅವನು ಬ್ಯುಸಿ ಆಗಿದ್ದಾನೆ. ಸೊ ಅಮ್ಮ ಏನು ಅಂದರೆ, ಬಾಬು ನಮ್ಮ ಕೆಲಸ ನಾವು ಮಾಡಬೇಕು, ಬಿಕಾಸ್ ಈ 50 ಇಯರ್ಸಲ್ಲಿ ಎಷ್ಟೋ ನೋಡಿದ್ವಿ. ಬಟ್ ಇವತ್ತೂ ಬೆಳಗ್ಗೆ ಆ ಕ್ಯಾರೆಕ್ಟರ್ ಆಗಿ ನಾವು ಮೇಕಪ್ಪಲ್ಲಿ ಕೂತೋವಾಗ ಕುಂಕುಮ ಇಟ್ಕೊಂಡು ಗುರುಭ್ಯೋ ನಮಃ ಅಂದ್ಕೊಂಡು ತಾಯಿ ತಂದೆಗೆ ನಮಸ್ಕಾರ ಮಾಡಿ ನಾವು ಶುರು ಮಾಡ್ತೀವಿ. ಸೊ ಎವ್ರಿ ಡೇ ಈಸ್ ಅ ನ್ಯೂ ಡೇ ಫಾರ್ ಅಸ್. ಸೊ ತಿರ್ಗಾ ಇವತ್ತೂ ಇದೆಂಥ ಎಕ್ಸೈಟ್ಮೆಂಟ್ ಅಂದರೆ, ನಾ ಲಾಸ್ಟ್ ವೀಕು ಶಿವನವ್ರ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ದೆ, ಪವನ್ ಒಡಿಯಾರ್ ಅವ್ರ ಫಿಲ್ಮು, KVN ಅವ್ರ ಫಿಲ್ಮು ಬೇಲ್ ಅಂತ. ಶಿವಣ್ಣ, ನಾನು ಆ್ಯಂಡ್ ಜಯರಾಮ್ ಅವರು ಮಾಡೋವಾಗ ನನಗೆ ಸಡನ್ನಾಗಿ ಹೇಳಿದ್ರು ಪವನ್ ಒಡಿಯಾರ್ ಅವರು, ಶ್ರೀಕಾಂತ್ ಅವ್ರು ಬರ್ತಾರೆ, ಒಂದು ಸರ್ಪ್ರೈಸ್ ಇದೆ ನಿಮಗೆ ಅಂತ. ಏನಪ್ಪ ಅಂದೆ. ಇಲ್ಲೆಲ್ಲ ಅವ್ರು ಬರ್ತಾರೆ, ಅವ್ರು ಬಂದು ಮಾತಾಡ್ತಾರೆ ಅಂತ. ಸೊ ಶ್ರೀಕಾಂತ್ ಅವ್ರು ಬಂದರು, ಹೇಳಿದ್ರು. ನನಗೂ ಎಕ್ಸೈಟ್ಮೆಂಟ್ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಥರನೇ, ಏನಪ್ಪ ಇದು ಅಲ್ಕಾ ಡಾನ್ ಅಂತ ಇದ್ದಾರೆ, ಸಾಯಿ ಕುಮಾರ್ ಫ್ಯಾನ್ ಅಂತ ಇದ್ದಾರೆ ಸರ್, ಒಂದು ಸಲ ಕತೆ ಕೇಳಿಬಿಡ್ತೀನಿ ಸರ್, ಕತೆ ಕೇಳಿಬಿಟ್ಟು ನಾನು ನಿಮಗೆ ಹೇಳ್ತೀನಿ ಸರ್, ಈ ಟೈಟಲು ಬಗ್ಗೆನೂ ಕ್ಯಾರೆಕ್ಟ್ರ್ ಬಗ್ಗೆನೂ ಅಂದೆ. ಓಕೆ ಸರ್. ಛಲ ಅಂತ ಡೈರೆಕ್ಟ್ರು ಅವ್ರ ಮೆಸೇಜ್ ನೋಡಿದೆ, ನನಗೊಂದು ಮೆಸೇಜ್ ಇಟ್ಟರು, 4th ಲಯನ್ ಅಂತ ಶುರು ಮಾಡಿ, ಅಲ್ಲೇ ಗೊತ್ತಾಗ್ಬಿಟ್ಟಿದೆ ಇವರು ಒಳ್ಳೆ ಫ್ಯಾನು ಅಂತ. ಸೊ ಅಲ್ಲಿಂದ ಅವರು ಕತೆ ಹೇಳಿದ್ರು. ಬಟ್ ನನಗೂ ಫುಲ್ ಡೀಟೇಲಾಗಿ ಹೇಳಲಿಲ್ಲಪ್ಪ, ನಾನು ವೇಟ್ ಮಾಡ್ತಾಯಿದ್ದೀನಿ. ಬಟ್ ಓವರಾಲ್ ಆಗಿ ತುಂಬ ಚೆನ್ನಾಗಿದೆ, ಪಾಯಿಂಟ್ ಚೆನ್ನಾಗಿದೆ, ಹೀರೋ ಕ್ಯಾರೆಕ್ಟರೈಸೇಷನ್ ಆಗಲಿ. ಸೊ ಪ್ರಮೋದ್ ಅಂದ ತಕ್ಷಣ ಐ ಸ್ಟಾರ್ಟೆಡ್ ಸೀಯಿಂಗ್ ಯುವರ್ ಯೂಟ್ಯೂಬ್ ಎಲ್ಲ ನೋಡ್ತಾ ಇದ್ದೆ. ಸೊ ಪ್ರಮೋದ್ ಅವ್ರು ಮಾಡ್ತಾಯಿದ್ದಾರೆ. ಅಟ್ ದ ಸೇಮ್ ಟೈಮ್ ನನ್ನ ಅದೃಷ್ಟ ಏನು ಅಂದರೆ, ಇದು ಇಲ್ಲೇ ಜೆ ಕೃಷ್ಣ ಅವ್ರು ಇದ್ದಾರೆ, ಭಯ್ಯ ಪ್ಲೀಸ್ ಕಮ್, ಒಂದು ಸಲ ಬನ್ನಿ ಪೊಲೀಸ್ ಸ್ಟೋರಿಗೆ ನೀವೆಲ್ಲ ಕಾರಣ ಅಪ್ಪ, ಬನ್ನಿ ಸರ್, ದಯವಿಟ್ಟು ಬರಬೇಕು ಪ್ಲೀಸ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.